ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಇದ್ದೀನಿ. ತುಂಬ ಸಿಂಪಲ್ಲು ಮತ್ತು ಯೂಶಲಿ ಯುಗಾದಿ ಹಬ್ಬಕ್ಕೆಲ್ಲ ಮಾಡ್ತಾರೆ. ನಮ್ಮಮ್ಮ ಇದನ್ನು ಮಾಡಿಕೊಡೋರು. ನಾನು ಜಪಾನ್ಗೆ ಹೋಗ್ಬೇಕಾದ್ರೆ 15-20 ದಿವಸ ಆದರೂ ಏಟೆಡ್ ಬಾಕ್ಸಲ್ಲಿ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಏನೂ ಆಗ್ತಾ ಇರಲಿಲ್ಲ. ನಾವು ನೆನೆಸ್ಕೊಂಡಾಗ ಚಿತ್ರಾನ್ನ ಮಾಡಿ ತಿನ್ಬೋದಾಗಿತ್ತು. ಸೊ ತುಂಬ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. 2-3 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಆಮೇಲೆ 8-10 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 1 ಕಪ್ಪು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು 3 ಟೇಬಲ್ ಸ್ಪೂನು ಉದ್ದಿನಬೇಳೆ, 3 ಟೇಬಲ್ ಸ್ಪೂನು ಕಡಲೆಬೇಳೆ, ಆಮೇಲೆ 1 ಕಪ್ ಎಣ್ಣೆ. ಇಷ್ಟು ಬೇಕಾಗುತ್ತೆ. ಎಲ್ಲ ಐಟಮ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದ್ಬಿಟ್ಟು ಹಾಕಿರ್ತೀನಿ ನಾನು ಎಷ್ಟೆಷ್ಟು ಬೇಕಾಗತ್ತೆ ಅಂತ. ಬಾಣಲಿಲಿ 1 ಕಪ್ಪು ಎಣ್ಣೆ ತೋರಿಸಿದ್ನಲ್ಲ ಅಷ್ಟನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾಯಿಸ್ಕೋಬೇಕು. ಇದು ಸಣ್ಣ ಉರಿಲೇ ಮಾಡಬೇಕು. ಸಣ್ಣ ಉರಿಲಿ ಮಾಡಿದಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾಯ್ತಾ ಇದೆ ಇವಾಗ. ಎಣ್ಣೆ ಕಾಯ್ತಾ ಇರಬೇಕಾದ್ರೆ ನಾನು ಸಾಸಿವೆ ಮತ್ತು ಜೀರಿಗೆ ಹೇಳಲೇ ಇಲ್ಲ. ಸೊ ಸಾಸಿವೆ ಮತ್ತು ಜೀರಿಗೆ ಇವಾಗ ಹಾಕ್ತಾಯಿದ್ದೀನಿ. ಒಂದು 3 ಟೀ ಸ್ಪೂನು ಸಾಸಿವೆ, ಒಂದು 3 ಟೀ ಸ್ಪೂನು ಜೀರಿಗೆ, ಆಮೇಲೆ 3 ಟೇಬಲ್ ಸ್ಪೂನು ಕಡಲೆಬೇಳೆ, 3 ಟೇಬಲ್ ಸ್ಪೂನು ಉದ್ದಿನಬೇಳೆ, ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಅದೊಂಥರ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅಲ್ಲಿ ತನಕ ಸಣ್ಣೂರಿಲೇ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಫ್ರೈ ಆಗಿದೆ. ಒಂದು 2 ನಿಮಿಷ ಬಿಟ್ಟರೆ ಆಗುತ್ತೆ. ಇದಾದಮೇಲೆ ಒಂದು 3 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು. ಹಾಕ್ತಾಯಿದ್ದೀನಿ ಇವಾಗ. ಅದಾದಮೇಲೆ ಮೆಣಸಿನ್ಕಾಯಿ, ಒಂದು 8-10 ಹೆಚ್ಕೊಂಡಿರೋ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ, ಯಾವುದೇ ಅಡುಗೆ ಆದರೂ ಸರಿ. ಇದು ಒಂದು 10 ನಿಮಿಷ ತಗೊಳುತ್ತೆ. ಒಂದು 10 ನಿಮಿಷ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದೆ ಈಗ, ಆಲ್ಮೋಸ್ಟ್ ಆಗಿದೆ. ಒಂದು 8-10 ನಿಮಿಷ ಮಾಡ್ಕೋಬೇಕು. ಆಮೇಲೆ ಒಂದು 2-3 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಕಲಿಸ್ಬೇಕಾದ್ರೆ ಹಾಕ್ಕೋಬೋದು, ಬಟ್ ಇವಾಗಲೇ ಹಾಕಿದ್ರೆ ಒಂದು ಸ್ವಲ್ಪ ಆನಿಯನ್ ಚೆನ್ನಾಗಿ ಫ್ರೈ ಆಗುತ್ತೆ. ಈರುಳ್ಳಿಗೆಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಉಪ್ಪು ಅಂತ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಮತ್ತು ಒಂದು ಅರ್ಧ ಸ್ಪೂನು ಶುಗರ್ ಹಾಕ್ಕೋಬೇಕು. ಶುಗರ್ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದೇನು ಆಗ್ತಾ ಬಂತು. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಇದು ಮಿಕ್ಸ್ ಮಾಡಬೇಕಾದ್ರೆ ಆಗಲೇ ಸ್ಟವ್ ಆಫ್ ಆಗಿಬಿಟ್ಟಿರಬೇಕು. ಗೊಜ್ಜು ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ಬೋದು. ನಾನು ಇದನ್ನು ನಾಳೆ ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇವತ್ತೇ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ತಿಂಡಿ ನಮ್ಮನೆ ಮಾವಿನಕಾಯಿ ಚಿತ್ರಾನ್ನನೇ. ನಾಳೆ ಸುಮ್ಮನೆ ತುಂಬ ಕೆಲಸ ಇರುತ್ತೆ. ಸೊ ಗೊಜ್ಜು ರೆಡಿ ಇದ್ದರೆ ನಾವು ಬೇಗ ಮಾಡ್ಕೊಂಡು ತಿಂಡಿ. ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೋಬೋದು. ನಾನಿವಾಗ ಕಲಿಸ್ತಾ ಇರೋದು ಒಂದು ಪಾವನಕ್ಕೆ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗೆ. ಮತ್ತು ಕಡಲೆ ಬೀಜನ ನಾವು ಯಾವಾಗ ಕಲಿಸ್ತೀವಲ್ಲ ಆವಾಗ ಕರೆದ್ಬಿಟ್ಟು ಹಾಕಿದ್ರೆ ಗರಿ ಚೆನ್ನಾಗಿರುತ್ತೆ. ಮುಂಚೆನೇ ಹಾಕಕ್ಕೆ ಹೋಗಬಾರ್ದು. ಸೊ ಕಲಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮೆಷರ್ಮೆಂಟಿಗೆ ಏನಿಲ್ಲ ಅಂದರೂ ಒಂದು 2.5 ಪಾವ್ ಅನ್ನಕ್ಕೆ ಕಲಿಸ್ಕೋಬೋದು. ಸೊ ನೋಡಿ, ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.